ನರೇಗಾದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಿಲ್ಲ ಸಂಬಳ. 6 ತಿಂಗಳಿನಿಂದ ಸಂಬಳ ಬಾರದೆ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ. ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿಗೆ ಸಂಬಳವೇ ಸಿಗ್ತಾ ಇಲ್ವಂತೆ. ಈ ರೀತಿಯ ಒಂದು ಆರೋಪ ಕೇಳಿ ಬಂದಿದೆ. 6 ತಿಂಗಳಿನಿಂದ ಸಂಬಳ ಬಾರದೆ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ 5,000ಕ್ಕೂ ಅಧಿಕ ಜನರಿಗೆ ಸಂಬಳ ಸಿಕ್ಕಿಲ್ಲ. ಅಕೌಂಟ್ ಅಡ್ಮಿನ್, ತಾಂತ್ರಿಕ ಸಂಯೋಜಕರು, ತಾಂತ್ರಿಕ ಸಹಾಯಕರು, ಕಂಪ್ಯೂಟರ್ ಆಪರೇಟರ್ಸ್, ಜಿಲ್ಲಾ ಹಾಗೂ ತಾಲೂಕು ಸಂಯೋಜಕರು, ಇಂಜಿನಿಯರ್ಸ್ಗಳು ಹೀಗೆ ಹಲವು ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಂಬಳನೇ ಸಿಕ್ಕಿಲ್ವಂತೆ. ವಿಜಯಪುರ ಜಿಲ್ಲೆಯಲ್ಲಿ 270 ಜನಕ್ಕೆ ಸಿಬ್ಬಂದಿಗಳಿಗೆ ಸಂಬಳ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ವಿಜಯಪುರದಲ್ಲಿ 4,50,00,000 ರೂಪಾಯಿ ವೇತನ ಬಾಕಿ ಇದೆ. ಇನ್ನೂ ಕೂಡ ಇನ್ನುಳಿದ ಜಿಲ್ಲೆಗಳ ವೇತನ ಲೆಕ್ಕ ಹಾಕಿದ್ರೆ 100 ಕೋಟಿ ಆಗುತ್ತೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಈ ಸಿಬ್ಬಂದಿಗಳು ನಿರ್ವಹಿಸ್ತಾ ಇದ್ದಾರೆ. 6 ತಿಂಗಳಿನಿಂದ ಕೂಡ ಸಿಬ್ಬಂದಿಗಳಿಗೆ ಸಂಬಳ ಸಿಗದೆ ಪರದಾಡ್ತಾ ಇದ್ದಾರೆ. ಇನ್ನು 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವರ ಜೀವನ ಯಾವ ರೀತಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಇನ್ನು ರಾಜ್ಯಾದ್ಯಂತ 5,000ಕ್ಕೂ ಅಧಿಕ ಸಿಬ್ಬಂದಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಇದೇ ಪರಿಸ್ಥಿತಿ ಆದ್ರೆ ಅವರ ಬದುಕು ಏನಾಗಬೇಕು? ಅವ್ರು ಯಾವ ರೀತಿ ಜೀವನವನ್ನ ಕಟ್ಕೊಳ್ತಾರೆ? ಇನ್ನು ಯಾರಿಗೇ ಆಗಲಿ 6 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? ಸಂಬಳ ಕೊಡಕ್ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆಯಾ ಎಂಬ ಪ್ರಶ್ನೆ ಮೂಡುತ್ತೆ. 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದ್ರೆ ಯಾವ ಕಾರಣ ಬೇಕಲ್ಲ? ಯಾವ ಕಾರಣಕ್ಕೆ ಸಂಬಳ ಕೊಟ್ಟಿಲ್ಲ? ಅಥವಾ ಸರ್ಕಾರದ ಬಳಿ ಈಗ ಆಲ್ರೆಡಿ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗೆ ತಮ್ಮ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅನುದಾನದ ಕೊರತೆ ಇದೆ ಅಂತ ಸಾಕಷ್ಟು ಆರೋಪಗಳನ್ನ ಹೊತ್ತಿರುವಂತಹ ಸರ್ಕಾರ ಇವರಿಗೆ ಸಂಬಳವನ್ನ ಕೊಟ್ಟಿಲ್ಲ ಅಂದ್ರೆ ಅವರ ಜೀವನ ನಡೆಸೋದು ಯಾವ ರೀತಿ? ನಮ್ಮದು 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ನಾವು ನರೇಗಾ ಸಿಬ್ಬಂದಿಗಳು 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಅದಕ್ಕೋಸ್ಕರ ಈ ಸ್ಯಾಲ್ರಿ ಇಲ್ಲಾರ್ಕ ನಮ್ಮ ಜೀವನ ನಡೆಸೋದು ಕಷ್ಟ ಆಗಿದೆ. ಮತ್ತು ನಮ್ಮ ತಂದೆ ತಾಯಿಗೆ ಹಾಸ್ಪಿಟಲ್ಲು, ಮನೆ ರೆಂಟು, EMIs ಇರ್ತವೆ. ಇವೆಲ್ಲ ಇದರಿಂದ ನಮ್ಮ ಜೀವನ ನಡೆಸೋದು ಕಷ್ಟ ಆಗ್ತಿದೆ. ದಯವಿಟ್ಟು ಇದಕ್ಕೋಸ್ಕರ ಏನು ನಮ್ಮ ಸ್ಯಾಲ್ರಿ ಅಮೌಂಟ್ ಇದೆಯಲ್ಲ ದಯವಿಟ್ಟು ಹಾಕ್ಬೇಕಂತ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ನಮ್ಮ ಕಮಿಷನರೇಟ್ ಆಫೀಸಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೆ ಸರ್. ನಮ್ಮದು 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ನಾವು ನರೇಗಾ ಸಿಬ್ಬಂದಿಗಳು 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಅದಕ್ಕೋಸ್ಕರ ಈ ಸ್ಯಾಲ್ರಿ ಇಲ್ಲಾರ್ಕ ನಮ್ಮ ಜೀವನ ನಡೆಸೋದು ಕಷ್ಟ ಆಗಿದೆ. ಮತ್ತು ನಮ್ಮ ತಂದೆ ತಾಯಿಗೆ ಹಾಸ್ಪಿಟಲ್ಲು, ಮನೆ ರೆಂಟು, EMIs ಇರ್ತವೆ. ಇವೆಲ್ಲ ಇದರಿಂದ ನಮ್ಮ ಜೀವನ ನಡೆಸೋದು ಕಷ್ಟ ಆಗ್ತಿದೆ. ದಯವಿಟ್ಟು ಇದಕ್ಕೋಸ್ಕರ ಏನು ನಮ್ಮ ಸ್ಯಾಲ್ರಿ ಅಮೌಂಟ್ ಇದೆಯಲ್ಲ ದಯವಿಟ್ಟು ಹಾಕ್ಬೇಕಂತ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ನಮ್ಮ ಕಮಿಷನರೇಟ್ ಆಫೀಸಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೆ ಸರ್. ನಮ್ಮದು 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ನಾವು ಸುಮಾರು 10ರಿಂದ 12 ವರ್ಷದಿಂದ MG ಎನರ್ಜಿ ಒಳಗೆ ಕಾರ್ಯನಿರ್ವಹಿಸ್ತಿದ್ದೀವಿ. ನಮಗೆ ಸುಮಾರು 6 ತಿಂಗಳಿಂದ ಸ್ಯಾಲ್ರಿ ಆಗಿರೋದಿಲ್ಲ. ಆ ಸ್ಯಾಲ್ರಿ ಸಲುವಾಗಿ ನಾವು ಅಸಹಕಾರ ಚಳವಳಿಯನ್ನು ಮಾಡುತ್ತಿದ್ದೇವೆ. ಇದು ರಾಜ್ಯದ ನಮ್ಮ ಸಂಘದಿಂದ ಆಗಿರುವ ಡಿಸಿಷನ್ನು. ನಮ್ಮ ಜಿಲ್ಲೆಯಲ್ಲಿ ನಾವು ನರೇಗಾದಲ್ಲಿ ಸುಮಾರು 270 ಮಂದಿ ಕೆಲಸ ಮಾಡ್ತಿದ್ದೇವೆ. ಹಾಗೆ ರಾಜ್ಯದಡಿ ಸುಮಾರು 5,500 ಮಂದಿ ಕೆಲಸ ಆಗುತ್ತೆ. ಎಲ್ಲರಿಗೂ ಇದು ತೊಂದರೆ ಆಗ್ತಿದೆ, ದಿನನಿತ್ಯದ ತೊಂದರೆ ಆಗ್ತಿದೆ. ನಮ್ಮ EMI ತುಂಬೋದು, ನಮ್ಮ ಹೋಗಿ ಬರೋ ಖರ್ಚು, ಸೈಟಿಗೆ ಹೋಗೋಕ್ಕೆ ತೊಂದರೆ ಆಗ್ತಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಸುನಿಲ್, 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಅಂತ ಅವರ ಜೀವನ ನಡೆಸೋದಾದ್ರೂ ಹೇಗೆ? ಒಂದು ಕಡೆ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ, ಗ್ಯಾರಂಟಿಗೆ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ವಿನಿಯೋಗವನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅನುದಾನದ ಕೊರತೆ ಕೂಡ ಇದೆ. ಇದರ ನಡುವೆ ಈ ರೀತಿಯಾಗಿ ಸಂಬಳ ಕೊಟ್ಟಿಲ್ಲ ಅಂದ್ರೆ ಹೇಗೆ ಅಂತ? ಖಂಡಿತವಾಗೂ ಸಾಹಿತ್ಯ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 270ಕ್ಕೂ ಅಧಿಕ ಸಿಬ್ಬಂದಿಗಳಿಗೆ ಕಳೆದ 6 ತಿಂಗಳಿಂದ ಸಂಬಳವಾಗಿಲ್ಲ. ಇವರು ನರೇಗಾ ಯೋಜನೆಯಡಿ ಕೆಲಸ ಮಾಡುವಂತ ಸಿಬ್ಬಂದಿಗಳು. ಅಂದ್ರೆ ನರೇಗಾ ಯೋಜನೆಯಡಿ ಅಕೌಂಟ್ ಅಡ್ಮಿನ್ ಆಗಿರ್ಬೋದು, ತಾಂತ್ರಿಕ ಸಂಯೋಜಕರು, ಕಂಪ್ಯೂಟರ್ ಆಪರೇಟರ್ಸ್, ತಾಲೂಕು ಸಂಯೋಜಕರು, ಜಿಲ್ಲಾ ಸಂಯೋಜಕರು, ಇಂಜಿನಿಯರ್ಸ್ ಹೀಗೆ ಒಟ್ಟು 270 ಜನ ಸಿಬ್ಬಂದಿಗಳಿಗೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿಂದ ಸಂಬಳವಿಲ್ಲ. ಹೀಗಾಗಿ ಅವರು ನಾವು ಈಗಾಗಲೇ ಸಾಕಷ್ಟು ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ, ನಮ್ಮ ಕುಟುಂಬ ನಿರ್ವಹಣೆಗೆ ಸಹಿತ ಕಷ್ಟ ಆಗ್ತಾ ಇದೆ, 6 ತಿಂಗಳು ಸಂಬಳ ಕೊಡ್ತಾ ಇದ್ರೆ ಹೇಗೆ ಎಂಬ ಆಕ್ರೋಶವನ್ನು ಕೂಡ ಅವರು ಹೊರಹಾಕ್ತಾ ಇರುವಂತದ್ದು. ಈ ವಿಚಾರವಾಗಿ ಈಗಾಗಲೇ ಅವರು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ರೆ. ಅದರ ವಿಜಯಪುರ ಜಿಲ್ಲೆಯಲ್ಲಿ 270 ಸಿಬ್ಬಂದಿಗಳ ಸಂಬಳ ನೋಡೋದಾದ್ರೆ 4,50,00,000ಕ್ಕೂ ಅಧಿಕ ಮೌಲ್ಯದ ಸಂಬಳ ಸರ್ಕಾರದಿಂದ ಇವರಿಗೆ ಕೊಡಬೇಕಾಗಿದೆ. ಜೊತೆಗೆ ರಾಜ್ಯಾದ್ಯಂತ 5,000ಕ್ಕೂ ಅಧಿಕ ಜನ ಸಿಬ್ಬಂದಿಗಳಿದ್ದಾರೆ. ಇಡೀ ರಾಜ್ಯದಾದ್ಯಂತ ಈ ಸಿಬ್ಬಂದಿಗಳಿಗೆ ಸಂಬಳವಾಗಿಲ್ಲ. ಬರೀ ಒಂದು ವಿಜಯಪುರ ಜಿಲ್ಲೆಯಲ್ಲಿ 4,50,00,000ಕ್ಕೂ ಅಧಿಕ ಮೌಲ್ಯದಿದ್ರೆ ಇದು ರಾಜ್ಯದಾದ್ಯಂತ ಎಷ್ಟಾಗಬಹುದು ಎಂಬ
ಆಕ್ರೋಶ ಕೂಡ ಏನು ನರೇಗಾ ಸಿಬ್ಬಂದಿಯದ್ದಾಗಿದೆ. ಜೊತೆಗೆ ನಮಗೆ ಸಂಬಳ ಕೊಡದೇ ಇದ್ರೆ ನಮ್ಮ ಕುಟುಂಬ ನಿರ್ವಹಣೆ ಹೇಗೆ ಮಾಡೋದು ಎಂಬ ವಿಚಾರವಾಗಿ ಈಗಾಗಲೇ ಅವರು ಅಸಹಕಾರ ಚಳವಳಿಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ನಾವು ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡಲ್ಲ ಎಂಬ ಮಾತನ್ನು ಕೂಡ ಅವ್ರು ಹೇಳಿರುವಂತದ್ದು. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ನರೇಗಾ ಯೋಜನೆಯಡಿ ಕೆಲಸ ಮಾಡುವಂತ ಸಿಬ್ಬಂದಿ ಕೆಲಸವನ್ನ ಬಿಟ್ರೆ ಇದು ಮತ್ತೆ ಕೆಲಸ ಫ್ಲಾಪ್ ಆಗಬಹುದು ಎಂಬ ಮಾತನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೆ ಅಂದ್ರೆ ಇದಕ್ಕೆ ಪ್ರಮುಖವಾಗಿ ಅವರು ರಿಸನ್ ಕೊಡೋದೇನಂತಂದ್ರೆ ಕೇಂದ್ರ ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಸಾಫ್ಟ್ವೇರ್ ಅಪ್ಡೇಟ್ ವರ್ಷನ್ ಮಾಡ್ತಾ ಇದೀವಿ ಎಂಬ ಮಾತನ್ನು ಕೂಡ ಹೇಳಿದ್ರು. ಆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬೇಕಾದ್ರೆ 6 ತಿಂಗಳ ಟೈಮ್ ತೆಗೆದುಕೊಳ್ಳುತ್ತಾ ಎಂಬ ಆಕ್ರೋಶವನ್ನು ಕೂಡ ಸದ್ಯಕ್ಕೆ ಈ ನರೇಗಾ ಕಾರ್ಮಿಕರದಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ನರೇಗಾ ಸಿಬ್ಬಂದಿಯಾದಂತಹ ರಾಘು ಭಜಂತ್ರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರ, ನಮಗೆ ಸಂಬಳ ಯಾಕೆ ಕೊಡ್ತಾ ಇಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ ಅವರು? ಮೇಡಮ್ ಇಲ್ಲದೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದು ಕಳೆದ ವರ್ಷದಿಂದ 2-3 ತಿಂಗಳಿಂದ ಮೊದಲ ಸೆಂಟ್ರಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನಿದೆ ಮೇಡಮ್, ಸ್ವಲ್ಪ ಸ್ಟೇಟ್ ಇಂದ ಸ್ವಲ್ಪ ಇದು ಆಗ್ತಾ ಇದೆ, ಇದ್ರ ಸಾಫ್ಟ್ವೇರ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಇನ್ನೊಂದು 15 ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಬಟ್ ಅಲ್ಲಿವರೆಗೂ ಇವಾಗ ನಮ್ಗೆ ಇನ್ನು 6 ತಿಂಗಳಿಂದ ಆರ್ಥಿಕ ಪರಿಸ್ಥಿತಿ ಬಹಳ ಇದು ಆಗಿದೆ ಮೇಡಮ್. ಯಾವುದೇ ರೀತಿ ಕೆಲಸ ಮಾಡ್ಲಿಕ್ಕೆ ಆಯ್ತು, ಯಾವುದೇ ರೀತಿ ಖರ್ಚು ವೆಚ್ಚಗಳಿಗೆ ಬಹಳ ಆರ್ಥಿಕ ತೊಂದರೆ ಆಗ್ತಾ ಇದೆ ಮೇಡಮ್. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡಿ ಅಂತ ಹೇಳಿ ನಾವೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಏನೈತಿ ಎಲ್ಲಾರು ನಮ್ಮ ಸಂಘದ ವತಿಯಿಂದ ನಾವೇನ್ ಮಾಡ್ತೀವಿ ಮೇಡಮ್, ಇದು ಅಸಹಕಾರ ಚಳವಳಿ ನಡೆಸ್ತಾ ಇದ್ದೀವಿ ಮೇಡಮ್. ಸರ್, ಇದು 6 ತಿಂಗಳಿಂದಲೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ 6 ತಿಂಗಳಿಂದ ಇದೆಯಂತ ಈ ಸಮಸ್ಯೆ? ಹೌದು ಮೇಡಮ್, 6 ತಿಂಗಳಿಂದ ಇದೆ. ಇದಕ್ಕೆ ಹಾಗಾದ್ರೆ ಯಾವಾಗ ಪರಿಹಾರ ಮಾಡ್ಕೊಡ್ತಾರಂತೆ ಮೇಡಮ್? ಇನ್ನು ಒಂದು 15 ಡೇಸ್ ಅಲ್ಲಿ ಅಂತ ಹೇಳಿದಾರಂತೆ ಮೇಡಮ್. ಬಟ್ ಇನ್ನೂವರೆಗೂ ಇನ್ನೂ ಆಗಿಲ್ಲ. ಅದಕ್ಕೆ ಅದು ಆಗುವರೆಗೂ ಏನೈತೆ, ಯಾಕೆ ನಮಗಂತೂ ಇನ್ನೂ ಇವು ಬಂದೇ ಇಲ್ಲ. ಯಾಕಂದ್ರೆ ಅದನ್ನ ನಮ್ಗೆ ಇದು ಆಗ್ತಾ ಇಲ್ಲ. ಅದಕ್ಕೆ ಅದು ಎಲ್ಲೂ ಯಾವಾಗ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೆ ಇದು ಏನೋ ಅಸಹಕಾರ ಚಳವಳಿ ಮಾಡ್ಬೇಕಂತ ಹೇಳಿ ನಮ್ಮ ಸಂಘದ ವತಿಯಿಂದ ಎಲ್ಲರಿಗೂ ಇದು ಆಗಿದೆ ಮೇಡಮ್. ಅದಕ್ಕೆ ಎಲ್ಲರೂ ಅಸಹಕಾರ ಚಳವಳಿ ಮಾಡ್ತಾ ಇದೀವಿ ಮೇಡಮ್. ಇವಾಗ ಅದು ಆದ ನಂತರ ಅಂತ ಸಂಬಳ ಆದ ನಂತರ ಕೆಲಸಕ್ಕೆ ಬರೋದಂತ ಹೇಳಿ ಒಂದು ನಿರ್ಧಾರವನ್ನಂತ ನಮ್ಮ ಸಂಘದ ವತಿಯಿಂದ ತೆಗೆದುಕೊಂಡಿದ್ದೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ನಿಜಕ್ಕೂ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡು ಅವ್ರ ಸಂಬಳವನ್ನ ಪಾವತಿ ಮಾಡಿದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸರಿಯಾಗಿ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ? 15 ದಿನ ಏನು ಸಮಯ ಕೇಳಿದ್ರೆ ನಾವು ಕೂಡ ನೋಡ್ತೀವಿ. 15 ದಿನದಲ್ಲಿ ನೀವು ಯಾವ ರೀತಿ ಅವರ ಸಂಬಳವನ್ನ ಸೆಟ್ಲ್ ಮಾಡ್ತೀರಾ, ಅವರ ಅಕೌಂಟ್ಗೆ ಸಂಬಳ ಯಾವಾಗ ಹೋಗುತ್ತೆ ಅಂತ ಪವರ್ ಟಿವಿ ಸದಾ ಫಾಲೋ ಅಪ್ನಲ್ಲಿರುತ್ತೆ.